ಎಷ್ಟು ದಿನ ನನ್ನ ತಲೆಗೆ ಹೊಳಿಲೇ ಇಲ್ಲ. ದಿನಕ್ಕೆ 2 ಲೋಡ್ ಸಕ್ಕರೆ ಎತ್ಬಿಟ್ರೆ ಕಿಂಗ್ ನಾನೇ ಆಗೋಗ್ತೀನಿ. ಅಂಕಲ್, ಥ್ಯಾಂಕ್ಸ್ ಫಾರ್ ಯುವರ್ ಐಡಿಯಾ. ನೀನ್ ಯಾಕೆ ಇಲ್ಲಿಗೆ ಬಂದೆ? ತೆಗಿಯ ಶೆಟ್ರನ. ಕದ್ಕೊಂಡು ಹೊರಗೆ ತಗೊಂಡೋಗೋದಕ್ಕೆ ಇದು ನಿಮ್ಮಪ್ಪನ ಮನೆ ಸ್ವತ್ತಲ್ಲ, ನಮ್ಮಪ್ಪ ಬೆವರು ಸುರಿಸಿ ಸಂಪಾದಿಸಿರೋ ಆಸ್ತಿ. ಅವತ್ ರಾತ್ರಿ ಆ ವಿಷ್ಕಂಠನ ಮನೆ ಮುಂದೆ ನೋಡಿದಾಗ್ಲೇ ಅನ್ಕೊಂಡೆ ಕಣೋ ನಿನ್ನ. ನೀ ನಮ್ಮನೆ ಅಳಿಯಲ್ಲ ಕಣೋ, ನಮ್ಮನೆ ಅಳಿಯಲ್ಲ ನೀನು. ನಮ್ಮ ನಾಶ ಮಾಡಕ್ ಬಂದ್ರೆ ವಿಚ್ಕಂತು ನೀನು. ನೀನು ಸುಮ್ಮನೆ ಬಿಟ್ರೆ ನಮ್ಮನೆ ದಯವಿಟ್ಟು ಸುಡು. ಯಾರ್ದೋ ಮಾತು ಕೇಳ್ಕೊಂಡು ಸಗಣಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂತ ಹರ್ಕ ಕೆಲಸ ಮಾಡಲ್ಲ ಸೂರ್ಯ. ದಯವಿಟ್ಟು ಸೂರ್ಯ, ಮಾವು ಮಾತ್ರ ಹೇಳ್ಬೇಡ ಸೂರ್ಯ. ನೀನ್ ಮಾಡಿದ್ದೀನಿ ಮುಚ್ಚಿಟ್ಟು ನಮ್ಮಪ್ಪನಿಗೆ ನಾನೇ ಮೋಸ ಮಾಡ್ತೀನಿ ಈಗ. ಸೂರ್ಯ, ನನಗೋಸ್ಕರ ಅಲ್ದೇ ಇದ್ರು ನಿನ್ ತಂಗಿಗೋಸ್ಕರ ಆದ್ರೂ ಕ್ಷಮಿಸ್ಬಿಡು. ನೋಡು ನೋಡು, ನಾನೇನಾದ್ರು ಜೈಲ್ಗೆ ಹೋದ್ರೆ ನಿನ್ ತಂಗಿ ಜೀವನನೇ ಹಾಳಾಗೋದು. ಮಾಡ್ತೀನಲ್ಲ ಮಾಡ್ಬಿಟ್ಟು ತಂಗಿ ಮುಂದೆ ಇಡ್ತಾನೆ. ನೋಡಿ, ಲೋಡ್ ಮಾಡಿದ್ದಾರೆ ಮಾವ. ಒಳ್ಳೆ ಸಮಯಕ್ಕೆ ಬಂದ್ರಿ ಮಾವ. ಇವನೇ ನಮ್ ಗೋಡನಿಂದ ಸಕ್ಕರೆನೆಲ್ಲ ಕದ್ದು ಸಾಗಿಸ್ತಾ ಇದ್ದಿದ್ದು. ಅದನ್ನ ತಡೆಯಕ್ ಹೋಗಿದ್ದಕ್ಕೆ ಇದು ನಿಮ್ಮ ಅಪ್ಪನ್ ಸೊತ್ತಲ್ಲ, ನಮ್ಮಪ್ಪಂದು. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನ ಅಂತ ಈಗ ಮುಗಿ ಹೊಡೆದಿ ನನ್ ಮಾವ. ಇನ್ಸ್ಪೆಕ್ಟರ್, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಹೇಳ್ಕೊಂಡೋಗಿ 4 ತದಕ್ರಿ. ಕಳ್ಳ ಅಲ್ಲ, ಸೂರ್ಯ ಕಳ್ಳ ಅಲ್ಲ. ಅವ್ರು ಖಂಡಿತ ಕಳ್ತನ ಮಾಡಿರಲ್ಲ ರೀ. ಅಂದ್ರೆ ನೀನ್ ಅಳಿಯ ಕಳ್ಳನ? ಅವನು ಹೇಳಿದ ಸುಳ್ಳ? ನಾನ್ ಕಣ್ಣಾರ ಕಂಡಿದ್ ಸುಳ್ಳ? ನೋಡಿ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಸಾಕ್ಷಿ ಇಟ್ಕೊಂಡು ತೀರ್ಮಾನ ಮಾಡೋದಕ್ಕೆ ನಾನ್ ನಿಮ್ಮಷ್ಟು ತಿಳಿದೋಳಲ್ಲ ರೀ. ನನಗೆ
ನನ್ ಮನಸ್ಸಾಕ್ಷಿನೇ ಸತ್ಯ. ಒಂದು ಮಾತ್ರ ನಿಜ, ನನ್ನ ಮಗ ಒಂದು ಮನೆಗೆ ಕನ್ನ ಹಾಕುವಂತ ಕೆಲಸ ಯಾವತ್ತೂ ಮಾಡಲ್ಲ. ಅವನು ನನ್ನ ಎದೆ ಹಾಲು ಕುಡಿದು ಬೆಳೆದವನ್ರಿ. ಎಲ್ರು ಅವ್ರವ್ರ ತಾಯಿ ಎದೆ ಹಾಲು ಕುಡದೆ ಬೆಳೆಯೋದು. ಅವರಲ್ಲಿ ಎಷ್ಟೋ ಜನ ಕಳ್ಳರಾಗಲ್ವಾ, ಕೊಲೆಗಾರರಾಗಲ್ವಾ? ಇದಕ್ಕೆಲ್ಲ ಕಾರಣ ತಾಯಿ ಎದೆ ಹಾಲಲ್ಲ, ಅವ್ರ ಹುಟ್ಟು, ಅವ್ರ ಸಂಸ್ಕಾರ. ಇವನು ಅಷ್ಟೇ. ನಾವು ಜನ್ಮ ಕೊಟ್ಟು ಮಗ ಆಗಿದ್ದಿದ್ರೆ ಈ ತರ ಕಳ್ತನೂ ಮಾಡ್ತಿರ್ಲಿಲ್ಲ, ಮದುವೆಗೆ ಮುಂಚೆ ತಂದೆನೂ ಆಗ್ತಿರ್ಲಿಲ್ಲ. ಅಣ್ಣ ಮಶ್ರೂಮ್ ಕಟಿಂಗ್ ಮಾಡ್ಲಾ? ಬೇಡ ಕಣ, ಅಮಿತಾಬ್ ಬಚ್ಚನ್ ಕಟಿಂಗ್ ಮಾಡು. ಅದಕ್ಕೆ 5 ರೂಪಾಯಿ ಜಾಸ್ತಿ ಆಗುತ್ತೆ ನೋಡು. ಮತ್ತೆ ಆದ್ರೆ ಅದ್ರ ತಲೆ ಮೇಲೆ ಬಿತ್ತು ತಗೋ. ಇಷ್ಟ ಜನನು ದೊಣ್ಣೆ ತಗೊಂಡು ಒಟ್ಟಿಗೆ ಬರ್ತಾರ ನೋಡಿದ್ರೆ ಹಳೇ ಫ್ಲಾಶ್ ಬ್ಯಾಕ್ ಪೊಲೀಸ್ನವ್ರು ಒದೇ ಜ್ಞಾಪಕಕ್ಕೆ ಬರ್ತಾವೆ. ಇಷ್ಟ ಜನನು ಯಾಕೆ ಬರ್ತಾವ್ರೆ ಅಂತ ಒಸಿ ತಿಳ್ಕೊ. ಟು ದಿ ಸೇಫರ್ ಸೈಡ್ ಐ ಆಮ್ ಎಸ್ಕೇಪಿಂಗ್. ಓಕೆ, ಎಲ್ಲ ದೊರೆಯನಾಗ ಯಾಕ್ರಣ್ಣ ಏನಾಗ್ಬೇಕಾಗಿತ್ತು? ಅವನ್ ತಿಥಿ ಮಾಡ್ಬೇಕು ಎಲ್ಲ. ಅವನು ನಮ್ಮೂರಿನ ಪಂಚಾಯತಿ ಚೇರ್ಮನ್ರಿಗೆ ಫೋನ್ ಮಾಡಿ ಬಾಯಿ ಬಂದ ಬಗಳವನೆ. ಅಲ್ಕಾ ನನ್ನ ಮಗ, ಅವನ್ ಸಿಗ್ಲಿ ಕೈ ಕಾಲ್ ಮುರಿತೀವಿ. ಇನ್ನು ಇಲ್ಲೇ ಕೂತಿದ್ನಲ್ಲ, ಎಲ್ಲಿ ಸ್ಟೆಪ್ ಆಗದ? ಅಣ್ಣ ಒಂದು ಫೋನ್ ಮಾಡ್ತೀನಿ. ಎಲ್ಲಿ ನಾಯಿ ಬೊಗಳ ಶಬ್ದ ಬರ್ತದೆ ಅಲ್ಲ ಅವನ್ ಇರ್ತಾನೆ. ಹಿಡ್ಕೊಂಡು ನಾಯಿಗೆ ಬಡ್ದಂಗ್ ಬಡೀರಿ ಹೇಳ್ತೀನಿ. ಅಣ್ಣ ಶಾನೆ ನೋಗ್ತೈತಾ? ಈ ನೋಡು, ಅಷ್ಟು ಜನರು ಸೇರ್ಕೊಂಡು ಒಟ್ಟಿಗೆ ಇದ್ದಾಗ ಏನು ನೋವಾಗಿಲ್ಲ ಕಣ. ಕೊನೆಗೊಬ್ಬ ಬಲ್ದ ನನ್ನ ಹಿಡ್ಕೊಂಡು ಚೆನ್ನಾಗಿ ಚಿಂತೆ ಚಿತ್ರಣ ಮಾಡ್ಬಿಟ್ಟ. ಅವನ್ ಯಾರಂತ ಗೊತ್ತಾಯ್ತಾ? ಬೆದೆ ಒಳಗೆ ಕತ್ಲೆ ಇತ್ತಲ್ಲ, ಕಂಡ್ಬಿಟ್ರೆ ಎಲ್ಲಿ ಉಳ್ಕಟ್ಟಿ ಚುಚ್ಕೊಂಡ್ಬಿಡ್ತದ ಅಂತ ನಾನು ನೋಡ್ಲಿಲ್ಲ ಕಣ್ಣ. ಮನೆಗೆ ಹೋಗಿ ಎಣ್ಣೆ ನೀರ್ ಹಾಕೊಳ್ಳೋಣ, ಎಲ್ಲ ಸರಿ. ಆಯ್ತಾಯ್ತು ಗುಜ್ಜ. ಯಾವ ಗಳಿಗೆಲಿ ಈ ದರಿದ್ರ ನನ್ನ ಮಗನ್ ಮೊಬೈಲ್ ತಗೊಂಡು ಅವಾಗ್ಲಿಂದ ಗ್ರಾಚಾರ ತಪ್ಪಲೇ ಇಲ್ಲ. ಇದ್ರ ನಿನಗೆ ಫ್ರೀ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳಪ್ಪ. ಮಾಡ್ಕೋ, ಇನ್ನು 2 ಐಟಮ್ ಬಾಕಿ ಐತೆ. ಐಟಮ್ ಯಾವ್ದು? ಯಾವ್ದಾ? ನನ್ನ ಮೊಬೈಲ್ ಕದ್ದು ನನಗೆ ಆಟ ಆಡಿಸ್ತಾ ಇದ್ಯಾ? ಹಾಗಾದ್ರೆ ಈ ಪಿಟಿಂಗ್ ಎಲ್ಲ ನಂದ. ಏಯ್ ಪುಸ್ತಕ, ಈ ಗುಂಜ ತಲೆ ಕೈ ಇಟ್ರೆ ಕಟಿಂಗ್, ಮೆದುಳು ಕೈ ಹಾಕಿದ್ರೆ ಪಿಟಿಂಗ್. ಹೆಂಗೆ ಮಂಜಣ್ಣ? ಅಮೆರಿಕದಿಂದ ಯಾವಾಗ ಬಂದೆ? ನನ್ನ ಮಗನೆ ತಗೊಂಡೋಗು, ನಿನ್ ಮೊಬೈಲ್ ಯಾವನಿಗೆ ಬೇಕು? ಸಾರಿ ಇನ್ಸ್ಪೆಕ್ಟರ್, ಇವತ್ತು ಕಳ್ತನ ಅಂತ ಕ್ಷಮಿಸಿದ್ರೆ ನಾಳೆ ದರೋಡೆ ಮಾಡ್ತಾನೆ, ನಾಳಿದ್ದು ಕೊಲೆ ಮಾಡ್ತಾನೆ. ಮಗ ಆದ್ರೇನು, ಅಳಿ ಆದ್ರೇನು, ಕಳ್ಳ ಕಳ್ಳನೇ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ದಯವಿಟ್ಟು ಅದೇನ್ ಆಕ್ಷನ್ ತಗೋಬೇಕು ತಗೊಳ್ಳಿ. ಅರೆ ನೀವ್ಯಾಕೆ ಎದ್ಬಿಟ್ರಿ? ಅದೇನೋ ಮಾತಾಡ್ಬೇಕು ಅಂದ್ರಿ. ಗುಡ್ ಮಾರ್ನಿಂಗ್ ಅಪ್ಪಾಜಿ. ಗುಡ್ ಮಾರ್ನಿಂಗ್. ಬಾಮ ಕೂತ್ಕೋ. ಏನೋ ಪ್ರಾಬ್ಲಮ್ ಅಂದ್ರಿ? ಅದೇ ಮಾವ, ಬ್ಯಾಂಕ್ ಲೋನ್ ಎಲ್ಲ ಅಪ್ರೂವಲ್ ಆಗಿದೆ, ಶ್ಯೂರಿಟಿ ಕೊಡ್ಬೇಕು. ಎಷ್ಟಮ್ಮ? 1 ಕೋಟಿ. ಅದಕ್ಕೆ ನೀವ್ಯಾಕೆ ಬರಕ್ ಹೋದ್ರಿ? ಒಂದ್ ಫೋನ್ ಮಾಡಿದ್ರೆ ನಾನೇ ಬಂದು ಶ್ಯೂರಿಟಿ ಕೊಡ್ತಾ ಇದ್ದೆ. ಕಂಪನಿ ನನ್ನ ಹೆಸರಲ್ಲಿ ಮಾಡ್ತಿದ್ವಲ್ಲ ಅಪ್ಪಾಜಿ, ಅದಕ್ಕೆ ನಾನೇ ಶ್ಯೂರಿಟಿ ಕೊಡ್ಬೇಕು. ನಿಮ್ ಹೆಸರಲ್ಲೇ ಮಾಡೋಣ ಅಂತ ಅನ್ಕೊಂಡೆ ಅಪ್ಪಾಜಿ. ಮುಂದೆ ಸಣ್ಣ ಪುಟ್ಟದಕ್ಕೆಲ್ಲ ನೀವೇ ಓಡಾಡ್ಬೇಕಾಗತ್ತೆ, ಅದಕ್ಕೆ ನಿಮ್ಗೆ ಯಾಕೆ ತೊಂದ್ರೆ ಅಂತ. ಪರವಾಗಿಲ್ಲ, ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರವ್ರ ಜವಾಬ್ದಾರಿ ಅವ್ರು ವಹಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಫ್ಯಾಕ್ಟ್ರಿನೋ ಜಮೀನೋ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಸಾಕು ಅಪ್ಪಾಜಿ. ಅದೇನ್ ತುಂಬಾ ಈಸಿ ಮಾವ, ಲಾಯರ್ ಹೇಳಿದ್ರೆ ಒಂದೇ ದಿನದಲ್ಲಿ ಮಾಡಿಸ್ಕೊಟ್ಬಿಡ್ತಾರೆ. ಹ್ಞೂ ಅಪ್ಪಾಜಿ, ಲಾಯರ್ಗೆ ಫೋನ್ ಮಾಡ್ತೀನಿ. ಬಾವ, ಫೋನ್ ಮಾಡೋದಕ್ ಮುಂಚೆ ಎಲ್ಲಾ ಮಕ್ಳು ಒಂದ್ಸಲ ಕೇಳೋದು ಒಳ್ಳೇದಲ್ವಾ?
ಮಾವ ಇರ್ಬೇಕಾದ್ರೆ ಬೇರೆಯವ್ರನ್ನೇನು ಕೇಳ್ಬೇಕು?